Hi children, very good morning. Welcome to today's Elga class. So children, I hope you're all ready with your SR book and workbook. Isn't it children? So ಮಕ್ಕಳೇ ಎಲ್ಲರೂ ಕೂಡ ಇವತ್ತಿನ ಕ್ಲಾಸಿಗೆ ನಿಮ್ಮ SR ಬುಕ್ಕನ್ನು ಮತ್ತು ವರ್ಕ್ಶೀಟ್ ಬುಕ್ಕನ್ನು ರೆಡಿ ಇಟ್ಕೊಂಡಿದ್ದೀರಾ? Yes, so children, today we are going to start from the phonics as usual. ಅಲ್ವಾ ಮಕ್ಕಳೇ? ಸೊ ನಾವು ಯಾವಾಗಲೂ ಕೂಡ ಎಲ್ಗಾದಲ್ಲಿ we are using 5 components. The first one is phonics, then the whole words, reading and listening comprehension, grammar and writing and speaking expression. Isn't it children? So we are in the day 2 of unit 1. ಅಲ್ವಾ ಮಕ್ಕಳೇ? ಸೊ ಯೂನಿಟ್ 1 ಡೇ 2 ಅಲ್ಲಿ ನಾವು ಇವತ್ತು ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದೀವಿ ಅಲ್ವಾ ಮಕ್ಕಳೇ? ಸೊ ಶಲ್ ವಿ ಗೋ ಟು ದ ಫೋನಿಕ್ ಸೆಷನ್ ಚಿಲ್ಡ್ರನ್? ಎಸ್. ಸೊ ಚಿಲ್ಡ್ರನ್, ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಒನ್ ಮೋರ್ ನ್ಯೂ ವಾವಲ್ ಡಯಾಗ್ರಾಫ್. ಸಿ ಚಿಲ್ಡ್ರನ್, ಎ ಇ ಡಯಾಗ್ರಾಫ್. ಎ ಇ ಮೇಕ್ಸ್ ಅ ಸೌಂಡ್ ಇ. ಹೇಳಿ ಮಕ್ಕಳೇ, ಎ ಇ ಮೇಕ್ಸ್ ದ ಸೌಂಡ್ ಇ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಇ ಡಯಾಗ್ರಾಫ್ ನೋಡಿದ್ವಿ. ಸೊ ಇ ಆಲ್ಸೋ ಮೇಕ್ಸ್ ದ ಸೌಂಡ್ ಇ ಆ್ಯಂಡ್ ಎ ಇ ಆಲ್ಸೋ ಮೇಕ್ಸ್ ದ ಸೌಂಡ್ ಇ ಚಿಲ್ಡ್ರನ್. ಓಕೆನಾ? ಸೊ ಶಲ್ ವಿ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್ ರಿಗಾರ್ಡಿಂಗ್ ದಿಸ್ ವಾವಲ್ ಡಯಾಗ್ರಾಫ್ ಚಿಲ್ಡ್ರನ್? Yes. So open your SR1. ಸೊ SR1 ಅನ್ನು ಓಪನ್ ಮಾಡಿದ್ದೀರಲ್ವಾ? ಸೊ ಅಲ್ಲಿ ನಿಮಗೆ ಡಯಾಗ್ರಾಫ್ ಕಾಣುತ್ತಲ್ಲ ಮಕ್ಕಳೇ? ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಇ ವಾವಲ್ ಡಯಾಗ್ರಾಫನ್ನು ನಾವು ನೋಡಿದ್ವಿ. ಇಸಂಟ್ ಇಟ್ ಚಿಲ್ಡ್ರನ್? ಸೊ ಅದ್ರ ಕೆಳಗಡೆ ಇರುವಂಥ ನೆಕ್ಸ್ಟ್ ವಾವಲ್ ಡಯಾಗ್ರಾಫ್ ದಟ್ ಈಸ್ ಇ ಆ್ಯಂಡ್ ಎ. ಎ ಮೇಕ್ಸ್ ದ ಸೌಂಡ್ ಇ. ವೆರಿ ಗುಡ್. ಸೊ ಚಿಲ್ಡ್ರನ್, ಕೀಪ್ ದ ಫಿಂಗರ್ ಆನ್ ದ ಲೆಟರ್ಸ್ ಆನ್ ದ ವರ್ಡ್ಸ್. ಈಟ್. ಹೇಳಿ ಮಕ್ಕಳೇ, ಈಟ್. ಸೀಟ್. ಈಟ್ ಸೀಟ್. ಹೇಳಿ ಮಕ್ಕಳೇ, ಈಟ್ ಸೀಟ್. ಸೊ ಇಲ್ಲಿ ನಾವು ಬ್ಲೆಂಡಿಂಗ್ ಟೆಕ್ನಿಕನ್ನು ಯೂಸ್ ಮಾಡ್ತೀವಿ ಅಲ್ವಾ? ಡಯಾಗ್ರಾಫ್ ಟೆಕ್ನಿಕನ್ನು, ಬಿಗಿನಿಂಗ್ ಸೌಂಡ್, ಮಿಡಲ್ ಸೌಂಡ್ ಆ್ಯಂಡ್ ದ ಎಂಡ್ ಸೌಂಡ್. ಈಟ್ ಸೀಟ್. ಸೊ ವಿತ್ ದ ಹೆಲ್ಪ್ ಆಫ್ ಯೋರ್ ಹಾರ್ಮ್ ಡೂ ದಿಸ್ ಚಿಲ್ಡ್ರನ್. ಓಕೆ? ನೆಕ್ಸ್ಟ್ ಸಿ. ಮೀಟ್. ಈಟ್ ಮೀಟ್. ಹೇಳಿ ಮಕ್ಕಳೇ, ಈಟ್ ಮೀಟ್. ಓವಾ? ವೆರಿ ಗುಡ್. ನೆಕ್ಸ್ಟ್ ಬೀಟ್. ನನ್ನೊಟ್ಟಿಗೆ ಹೇಳ್ತಾ ಇದ್ದೀರಲ್ವಾ? ವೆರಿ ಗುಡ್. ಯು ಶುಡ್ ಸೇ ಅಲಾಂಗ್ ವಿತ್ ಮೀ ಚಿಲ್ಡ್ರನ್. ಕ್ಲಿಯರ್? ಬೀಟ್. ಸೀಲ್. ಬೀನ್. ಹೇಳಿ ಮಕ್ಕಳೇ, ಬೀನ್. ನೆಕ್ಸ್ಟ್ ವೀಟ್. ನೆಕ್ಸ್ಟ್ ಲೀಕ್. ಹೇಳಿ, ಲೀಕ್. ನೆಕ್ಸ್ಟ್ ವೀಕ್. ಹೇಳಿ ಮಕ್ಕಳೇ, ವೀಕ್. ಸೊ we learn the new more oval diagraph, that is E and A diagraph. E and A makes the sound E. ಹೇಳಿ ಮಕ್ಕಳೇ, E. ವೆರಿ ಗುಡ್. ಸೊ ಅದ್ರ ಕೆಳಗಡೆ ಇರುವಂಥ ಒಂದು ಶಾರ್ಟ್ ಸ್ಟೋರಿಯನ್ನು ನೋಡೋಣ ನಾವು. ಎಸ್, ವೆರಿ ಗುಡ್. ಸಿ, ದ by the sea lived a sheep. The sheep was friends with a bee. They go to street to get some seeds. They get a good deal for the seeds. They eat seeds and wheat roti. ಸೊ ಚಿಲ್ಡ್ರನ್, ಇಲ್ಲಿ ನಾವು ಇವತ್ತು ಒಂದು ಸ್ಟೋರಿಯನ್ನು ನೋಡಿದ್ವಿ ಅಲ್ವಾ ಮಕ್ಕಳೇ? ಸೊ ಈ ಸ್ಟೋರಿ ರಿಗಾರ್ಡಿಂಗ್ ವರ್ಕ್ಶೀಟನ್ನು ನಾವು ಸಾಲ್ವ್ ಮಾಡೋಣವಾ? ಸೊ ಎಲ್ಲರೂ ನಿಮ್ಮ ವರ್ಕ್ಶೀಟ್ 12 ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. WS 12 ಓಪನ್ ಮಾಡಿ. ವಿಲ್ ಸಾಲ್ವ್ ಒನ್ಸ್ ಕ್ವೆಶನ್ಸ್ ರಿಗಾರ್ಡಿಂಗ್ ದಿಸ್. ಓಕೆ? ಸೊ ಚಿಲ್ಡ್ರನ್, ದಿಸ್ ಈಸ್ ಯೋರ್ ವರ್ಕ್ಶೀಟ್ ನಂಬರ್ 12. ಓಕೆನಾ ಮಕ್ಕಳೇ? ಸೊ ಇಲ್ಲಿ ನಾವೀಗೊಂದು ಶಾರ್ಟ್ ಸ್ಟೋರಿ ನೋಡಿದ್ವಲ್ಲ, ಡಯಾಗ್ರಾಫ್ ಇ ಆ್ಯಂಡ್ ಎ ಇದು. ಸೊ ರಿಗಾರ್ಡಿಂಗ್ ದಟ್ ವಿ ಸಾ ಒನ್ ಸ್ಮಾಲ್ ಸ್ಟೋರಿ, ಇಸಂಟ್ ಇಟ್ ಚಿಲ್ಡ್ರನ್? ಸೊ ಹೂ ವಾಸ್ ದ ಶಿಪ್ಸ್ ಫ್ರೆಂಡ್? The
was friend with a bee. Where do they go to get some seeds? They went to street to get some seeds. What do the sheep and the bee do at the end? The sheep and the bee feel happy and go to sleep. ಸೊ ನೋಡಿ ಮಕ್ಕಳೇ, ನಿಮ್ಮ ವರ್ಕ್ಶೀಟಲ್ಲಿ ಈ ಕ್ವಶನ್ಸನ್ನು ನೀಟಾಗಿ 3 questions ರಿಗಾರ್ಡಿಂಗ್ ದಸ್ ಡಯಾಗ್ರಾಫ್ ಯು ಹ್ಯಾವ್ ಟು ರೈಟ್ ಇಟ್ ನೀಟ್ಲಿ ಚಿಲ್ಡ್ರನ್. ಓಕೆ, ಸೊ ಇದನ್ನು ಇನ್ನೊಮ್ಮೆ ಆಮೇಲೆ ನಿಮ್ಮ ವಾಟ್ಸಪ್ಪಲ್ಲಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಮಕ್ಕಳೇ. ಓಕೆನಾ? ಸೊ ನೀವು ನೀಟಾಗಿ ಬರೀಬಹುದು. ಓಕೆನಾ? So children, our second component is that is whole words. So in the whole words we are going to read the word actuals how is it is ಅಲ್ವಾ. ಸೊ ಅದು ಹೇಗಿದೆ ಅದನ್ನು ಹಾಗೆ ರೀಡ್ ಮಾಡ್ತೀವಿ ನಾವು. ಅದಕ್ಕೆ ಯಾವುದೇ ರೀತಿಯಾಗಿರುವಂಥ ವಾವಲ್ ಫೋನಿಕ್ ಸೌಂಡ್ಸನ್ನು ನಾವು ಯೂಸ್ ಮಾಡೋದಿಲ್ಲ ಮಕ್ಕಳೇ. ಓಕೆನಾ? ಸೊ ವಿ ಕಾಲ್ ಇಟ್ ಆಸ್ whole words children. Clear? So now we'll see the whole words. So children, in the last class we revised the previous whole words, that is love, one, away. So ivattu ನಾವು when, must, add ಹೇಳಿ ಮಕ್ಕಳೇ. went, must, add. So shall we see the new words children? So ಇವತ್ತಿನ ನ್ಯೂ whole words ಯಾವುದು ಅಂತ ಹೇಳಿದ್ರೆ ಮಕ್ಕಳೇ, another ಹೇಳಿ, another, way, far. So shall we see one examples regarding this whole words children? Yes. Say children, another. ಹೇಳಿ ಮಕ್ಕಳೇ, another. Very good. So ಒಂದು examples ನೋಡೋಣವಾ? There must be another way. ಹೇಳಿ ಮಕ್ಕಳೇ, there must be another way. another ಅಂದರೆ ಇನ್ನೊಂದು ದಾರಿ ಇದೆ ಅಂತ ಅಂದ್ಬಿಟ್ಟು. ಓಕೆನಾ ಮಕ್ಕಳೇ? ಸೊ ಇನ್ನೊಂದು, there must be another way. Okay, and the next second one is way. ಹೇಳಿ ಮಕ್ಕಳೇ, way ಅಂದರೆ ದಾರಿ. there must be another way. ಸೊ ಇಲ್ಲಿ ನೋಡಿ, ಈ ಸೆಂಟೆನ್ಸಲ್ಲಿ ನಿಮಗೆ another ಕೂಡ whole word ಆಯಿತು and the way is also a whole word children. Clear? Next, the third whole word is far. ಹೇಳಿ ಮಕ್ಕಳೇ, far. So shall we see the example? I walked far. ಹೇಳಿ ಮಕ್ಕಳೇ, I walked far ಅಂದರೆ ದೂರ. ಫಾರ್ ಅಂದರೆ ತುಂಬ ದೂರ. ಓಕೆನಾ? ಸೊ ಐ ವಾಕ್ಡ್ ಫಾರ್ ಅಂದರೆ ನಾನು ತುಂಬ ದೂರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅರ್ಥ ಮಕ್ಕಳೇ. ಓಕೆನಾ? ಎಸ್. ನಾವು ಚಿಲ್ಡ್ರನ್ ವಿಲ್ ಮೂವ್ ಟು our third component, that is reading and listening comprehension. Okay children, so here we are going to learn a new story in your SR4. ಓಕೆನಾ ಮಕ್ಕಳೇ? ಸೊ ಎಲ್ಲರೂ ನಿಮ್ಮ SR4 ಓಪನ್ ಮಾಡ್ಕೊಳ್ಳಿ. ದಟ್ ಈಸ್ ಯೋರ್ ರೀಡರ್ ಬುಕ್. ಓಪನ್ ಯೋರ್ ರೀಡರ್ ಬುಕ್ SR4 ಚಿಲ್ಡ್ರನ್. ಓಪನ್ ಮಾಡಿದ್ರಾ? ವೆರಿ ಗುಡ್. ದಿಸ್ ಈಸ್ ಯೋರ್ SR4 ಚಿಲ್ಡ್ರನ್. ಓಕೆನಾ? ಸಿ, ದೇರ್ ಈಸ್ ಆಲ್ವೇಸ್ ಅ ವೇ. ಸೊ ಯಾವಾಗಲೂ ನಮಗೆ ಇನ್ನೊಂದು ದಾರಿ ಇರುತ್ತೆ ಅಂತ ಅರ್ಥ ಮಕ್ಕಳೇ. ಓಕೆನಾ? ದೇರ್ ಈಸ್ ಆಲ್ವೇಸ್ ಅ ವೇ. So shall we see this story children? Yes, you can see this is author Sumit Mehta and illustrator Krik Dipana. Okay na ಮಕ್ಕಳೇ? ಎಸ್ ಮಕ್ಕಳೇ, ನಾನು ಇಲ್ಲಿ ಸ್ಲೈಡ್ಸ್ ನೋಡಿ ರೀಡ್ ಮಾಡ್ತೀನಲ್ಲ. ಸೊ ನೀವು ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡ್ಕೊಂಡಿದ್ದೀರಲ್ಲ, ನೀವು ರೀಡರ್ ಬುಕ್ಕನ್ನು ಓಪನ್ ಮಾಡಿದ್ದೀರಲ್ಲ. ಎಸ್, ನಾನಿಲ್ಲಿ ಓದ್ತಾ ಇರಬೇಕಾದಾಗಲೇ ನೀವು ಕೂಡ ನಿಮ್ಮ ಫಿಂಗರನ್ನು ಅಲ್ಲಿ ಟಚ್ ಮಾಡಿಕೊಂಡು ನೀವು ರೀಡ್ ಮಾಡ್ತಾ ಹೋಗಬೇಕು ಮಕ್ಕಳೇ. ಓಕೆನಾ? See children, yes, I love sugar canes. ಸೊ ಶುಗರ್ ಕೇನ್ಸ್ ಅಂದರೆ ಏನು ಹೇಳಿ ಮಕ್ಕಳೇ? ಎಸ್, ಕಬ್ಬು ಅಲ್ಲ ಮಕ್ಕಳೇ? ಸೊ ಕಬ್ಬಲ್ಲಿ ನಾವು ಜ್ಯೂಸನ್ನು ಕುಡಿತೀವಿ, ಕಬ್ಬಿನ ಜ್ಯೂಸನ್ನು ಕುಡಿತೀವಿ. ಎಲ್ಲರೂ ಕುಡಿದಿದ್ದೀರಲ್ವಾ? ಎಸ್, ವೆರಿ ಗುಡ್. ಸೊ ನಾವು ಟೇಸ್ಟ್ ಮಾಡಿದ್ದೀವಿ ಅಲ್ವಾ ಮಕ್ಕಳೇ ಕಬ್ಬಿನ ಜ್ಯೂಸನ್ನು, ಶುಗರ್ ಕೇನ್ ಜ್ಯೂಸನ್ನು ನಾವೆಲ್ಲರೂ ಕೂಡ ಸೊ ನಾವು ಟೇಸ್ಟ್ ಮಾಡಿದ್ದೀವಿ ಮಕ್ಕಳೇ ಅಲ್ವಾ? ಸೊ ಸಿ ಯರ್ ಚಿಲ್ಡ್ರನ್, once I tried to pull one throughout the bus window, Mama scolded me. It is unsafe and screamed.
ಸೊ ನೋಡಿ ಮಕ್ಕಳೇ, ಇಲ್ಲಿ ನೋಡಿ ಒಂದು ಬಾಯ್, ಈ ಬಾಯ್ಗೆ ಶುಗರ್ ಕೇನ್ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ವೆನ್ ಈ ವಾಸ್ ಟ್ರಾವೆಲಿಂಗ್ ಇನ್ ಅ ಬಸ್ ವಿತ್ ಹಿಸ್ ಮಾಮ್ಮ, ಅವರ ಅಮ್ಮನ ಜೊತೆ ಅವರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಶುಗರ್ ಕೇನ್ ತುಂಬ ಇಷ್ಟ ಇರುತ್ತಲ್ವಾ. ಸೊ ಒನ್ಸ್ ಐ ಟ್ರೈ ಟು ಪುಲ್ ಒನ್ ಥ್ರೂ ದ ಬಸ್ ವಿಂಡೋ. ಸೊ ಅಲ್ಲಿ ನಾವು ಬಸ್ಸಲ್ಲಿ ಹೋಗ್ತಾ ಇರಬೇಕಾದಾಗ ಅಲ್ಲಿ ಶುಗರ್ ಕೇನ್ಸ್ಗಳು ತುಂಬ ಇತ್ತು. ಸೊ ನಾನೇನು ಮಾಡಿದೆ, ವಿಂಡೋಯಿಂದ ಅಂದರೆ ಔಟ್ಸೈಡನ್ನು ಬಗ್ಬಿಟ್ಟು ಆ ಶುಗರ್ ಕೇನ್ನ ತೊಗೊಳ್ಲಿಕ್ಕೆ ಹೋದಾಗ ಏನಂದ್ರು ಅಮ್ಮ ಸ್ಕೋಲ್ಡ್ ಮಾಡಿದರು, ಬೈದ್ಬಿಟ್ರು. ಅಮ್ಮ ಇಟ್ ಈಸ್ ನಾಟ್ ಸೇಫ್, ಇದು ಒಳ್ಳೆಯದಲ್ಲ, ಇದು ನಿನಗೆ ಸೇಫ್ಟಿ ಅಲ್ಲ ಅಂತ ಅಮ್ಮ ಏನು ಮಾಡ್ತಾರೆ, ಸಡನ್ನಾಗಿ ಆ ಬಾಯ್ಗೆ ಬೈತಾರೆ ಮಕ್ಕಳೇ. ಓಕೆನಾ. ಐ ರ್ಯಾನ್ ಬಿಹೈಂಡ್ ದ ಶುಗರ್ ಕೇನ್ ಟ್ರಾಲಿ. ದ ಟ್ರಾಲಿ ಮ್ಯಾನ್ ಸ್ಕೋಲ್ಡೆಡ್ ಮೀ, ಗೋ ಅವೇ ಈ ಶೌಟೆಡ್. ಸೊ ನಾನು ಬಸ್ಸಲ್ಲಿ ಹೋಗಬೇಕಾದಾಗ ಶುಗರ್ ಕೇನನ್ನು ತೊಗೊಳಕ್ಕೆ ಹೋದಾಗ ಅಮ್ಮ ಬೈದರು. ಅದೇ ರೀತಿ ನಾನು ಟ್ರಾಲಿ ಅಂದರೆ ಶುಗರ್ ಕೇನ್ ಮಾಡ್ಕೊಂಡು ಹೋಗ್ತಾರಲ್ಲ, ಟ್ರಾಲಿಯಲ್ಲಿ ಗಾಡಿಯಲ್ಲಿ ತಳ್ಕೊಂಡು ಹೋಗ್ತಾರಲ್ಲ, ಅವರಿಂದ ಕೂಡ ನಾನು ಹೋದೆ. ಸೊ ಅವರು ಕೂಡ ನನ್ನನ್ನು ಸ್ಕೋಲ್ಡ್ ಮಾಡಿದರು, ಬೈದರು, ಗೋ ಅವೇ ಇಲ್ಲಿಂದ ದೂರ ಹೋಗು ಅಂತ ಹೇಳಿ ಆ ಶುಗರ್ ಕೇನ್ ಟ್ರಾಲಿ ಅವರು ಕೂಡ ನನ್ನನ್ನು ಬೈದರು ಅಂತ ಹೇಳ್ತಾರೆ ಮಕ್ಕಳೇ. ನೆಕ್ಸ್ಟ್, I went to the sugarcane juice. Baya showed me away. Do you have money? He asked. ಅಲ್ವಾ. ಸೊ ನೋಡಿ, ಅಮ್ಮನ ಜೊತೆ ಬಸ್ಸಲ್ಲಿ ಹೋಗ್ಬೇಕಾದಾಗ ಅವರಲ್ಲಿ ಟ್ರೈ ಮಾಡೋದು ಕೂಡ ಅಮ್ಮ ಬೈದರು. ನೆಕ್ಸ್ಟ್ ಶುಗರ್ ಕೇನ್ ಟ್ರಾಲಿ ಅಂದರೆ ಶುಗರ್ ಕೇನ್ ತಳ್ಕೊಂಡು ಹೋಗುವಂಥ ಗಾಡಿಯಿಂದ ಹೋಗಿದ್ದು ಕೂಡ ಅವರು ಕೂಡ ಬೈದರು. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾರೆ, ಅಲ್ಲಿ ಒಂದು ಶುಗರ್ ಕೇನ್ ಜ್ಯೂಸ್ ಮಾಡ್ತಾರಲ್ಲ ಮಕ್ಕಳೇ. ಸೊ ಅಲ್ಲಿ ಹೋದಾಗಲೂ ಕೂಡ ಅಲ್ಲಿ ಆ ಭಯ್ಯ ಏನು ಮಾಡಿದ್ರು, ಆ ಅಣ್ಣ ಏನು ಮಾಡಿದ್ರು, ಈ ಆಲ್ಸೋ ಶೋಡ್ ಮೀ ಅವೇ, ತುಂಬ ಗದರಿಸಿ ಕಳಿಸಿದ್ರು. ಡು ಯು ಹ್ಯಾವ್ ಮನಿ, ನಿನ್ನ ಹತ್ರ ದುಡ್ಡಿದೆಯಾ ಅಂತ ಕೂಡ ಅವರು ಕೂಡ ನನ್ನನ್ನು ಬೈದರು. So next, turn your page children. Look out your SR5. I thought hard. There must be another way. I had an idea. I ran to my brother Pulkit. ಸೊ ನನಗೇನು ಮಾಡಿದೆ, ನನಗೆ ಶುಗರ್ ಕೇನ್ ತುಂಬ ಇಷ್ಟ. ಬಟ್ ಏನು ಮಾಡ್ತೀಯಾ, ಅಮ್ಮನೂ ಕೂಡ ಬೈದರು. ಅಲ್ಲಿ ಶುಗರ್ ಕೇನ್ ತಳ್ಕೊಂಡು ಹೋಗುವಂಥ ಟ್ರಾಲಿ ಮ್ಯಾನ್ ಕೂಡ ಬೈದರು. ಅಲ್ಲಿ ಜ್ಯೂಸ್ ಮಾಡುವಂಥ ಭಯ್ಯ ಅಣ್ಣನೂ ಕೂಡ ನನಗೆ ಬೈದರು. ನಾನು ಏನು ಮಾಡೋದು, ಇದು ತುಂಬ ಕಷ್ಟ ಅನ್ಸುತ್ತೆ ನನಗೆ ಶುಗರ್ ಕೇನ್ ತಿನ್ನೋದು ಅಂತ ಅಂದ್ಬಿಟ್ಟು ಈ ಬಾಯ್ ಯೋಚನೆ ಮಾಡಿದಾಗ ದೇರ್ ಮಸ್ಟ್ ಬಿ ಅನದರ್ ವೇ, ಇಲ್ಲಿ ಬೇರೆ ಏನೋ ಇನ್ನೊಂದು ದಾರಿ ಇರಬಹುದು ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಅವರ ಬ್ರದರ್ ಪುಲ್ಕಿತ್ ಅಂತ ಇರ್ತಾರೆ ಮಕ್ಕಳೇ. ಸೊ ಅವ್ರ ಹತ್ರ ಅವರು ಹೋಗ್ತಾರೆ ಮಕ್ಕಳೇ. ಓಕೆನಾ. ವಿ ಸೈಕಲ್ಡ್ ಫಾರ್ ಔಟ್ ಆಫ್ ಟೌನ್. Tall, juicy sugar canes were standing brightly in the field. ಸೊ ಅಣ್ಣನ ಹತ್ರ ಹೋಗಿದ ತಕ್ಷಣ ಅಣ್ಣನ ಹತ್ರ ಹೇಳ್ತಾರೆ. ಸೊ ಅಣ್ಣ ಮತ್ತು ಇವರಿಬ್ಬರು ಕೂಡ ಸೈಕಲನ್ನು ಓಡಿಸ್ಕೊಂಡು ಟೌನಿಂದ ಹೊರಗಡೆ ಹೋಗ್ತಾರೆ ಮಕ್ಕಳೇ. ದಟ್ ಮೀನ್ಸ್ ದೇ ಟ್ರಾವೆಲ್ ಫಾರ್, ತುಂಬ ದೂರ ಅವರು ಸೈಕಲಲ್ಲಿ ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ, ಓಡಿಸ್ಕೊಂಡು ಹೋಗ್ತಾರೆ, ಸೈಕಲ್ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳೇ. ಸೊ ಅಲ್ಲಿ ಅವ್ರಿಗೆ ಏನು ಕಾಣಿಸ್ತು, ಔಟ್ ಆಫ್ ಟೌನ್ ಹೋಗಿದ್ದ ತಕ್ಷಣವೇ ಅವ್ರಿಗೆ ಏನು ಕಾಣಿಸ್ತು, ದೇ ಕ್ಯಾನ್ ಸಿ ದ ಶುಗರ್ ಕೇನ್. ಸೊ ಶುಗರ್ ಕೇನನ್ನು ಅವರು ನೋಡ್ತಾರೆ. ಆ ಶುಗರ್ ಕೇನ್ ಹೆಂಗಿತ್ತು, ದೇ ವಾಸ್ ಸ್ಟ್ಯಾಂಡಿಂಗ್ ಬ್ರೈಟ್ಲಿ ಇನ್ ದ ಫೀಲ್ಡ್. ಆ ಫೀಲ್ಡಲ್ಲಿ ತುಂಬ ಬ್ರೈಟಾಗಿ ಅದು ಶುಗರ್ ಕೇನ್ ಬೆಳೆದು ನಿಂತಿರುತ್ತೆ ಮಕ್ಕಳೇ. ಓಕೆನಾ. ಇಲ್ಲಿ ನೋಡಿ, ನೀವು ನೋಡ್ಬೋದು ಎಕ್ಸಾಂಪಲ್ಸ್. ಅವರಿಬ್ಬರು ಸೈಕಲ್ ಹೋಗ್ತಾ ಇರಬೇಕಾದಾಗ ಅವರು ಟೌನಿಂದ ಹೊರಗಡೆ ಹೋದಾಗ ಅವ್ರಿಗೆ ಏನು ಕಾಣಿಸ್ತು, ಅವರು ಒಂದು ಶುಗರ್ ಕೇನು ಬ್ರೈಟಾಗಿ ನಿಂತ್ಕೊಂಡು ಬೆಳೆದು ನಿಂತಿರುವಂಥ ಶುಗರ್ ಕೇನನ್ನು ಅವರು ನೋಡ್ತಾರೆ ಮಕ್ಕಳೇ. ಓಕೆನಾ. Next, we washed the sugar canes with the water from tube well. We munched and chewed the sugar cane. ಸೊ ಅಲ್ಲೇನಾಯಿತು, ಅವರಲ್ಲಿ ನೋಡಿದ ತಕ್ಷಣ ಅವ್ರಿಗೆ ತುಂಬ ಆಸೆ ಇರುತ್ತಲ್ವ, ತುಂಬ ಇಷ್ಟ ಇರುತ್ತಲ್ವ ಶುಗರ್ ಕೇನ್ ಅಂತಂದರೆ. ಸೊ ಅವರು ಮತ್ತು ಅವರ ಬ್ರದರ್ ಏನು ಮಾಡಿದರು, ಅಲ್ಲಿ ಸೈಕಲ್ನ ನಿಲ್ಲಿಸ್ಬಿಟ್ಟು ಒಂದು ಶುಗರ್ ಕೇನನ್ನು ಕಟ್ ಮಾಡಿ ಅವ್ರು ಏನು ಮಾಡಿದರು, ಅದರಲ್ಲಿರುವಂಥ ಟ್ಯೂಬ್ವೆಲ್ ನೋಡಿ, ಇಲ್ಲಿ ಟ್ಯೂಬಲ್ಲಿ ಬರುವಂಥ ವಾಟರಲ್ಲಿ ಅವ್ರು ಏನು ಮಾಡಿದರು, ಆ ಶುಗರ್ ಕೇನನ್ನು ವಾಶ್ ಮಾಡ್ತಾರೆ. ವಾಶ್ ಮಾಡಿ ದೇ ಮಂಚ್ಡ್ ಆ್ಯಂಡ್ ಚೀವ್ಡ್, ಅಂದರೆ ತುಂಬ ಖುಷಿಯಿಂದ ಅವರು ಅದನ್ನು ಜಗದಿ ಆ ಶುಗರ್ ಕೇನಲ್ಲಿರುವಂಥ ರಸವನ್ನು ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೇ. ಓಕೆನಾ. ಯು ಕ್ಯಾನ್ ಸಿ ಯರ್. Then the sugar cane was so juicy
ಐ ಸ್ಮೈಲ್ ದೆರ್ ಈಸ್ ಆಲ್ವೇಸ್ ಅನದರ್ ವೇ. ಸೊ ಇವ್ರೇನಂತ ತಿಳ್ಕೊಂಬಿಟ್ರು ಹೇಳಿ. ಸೊ ನನಗೆ ಶುಗರ್ ಕೇನ್ ಸಿಗೋದೇ ಇಲ್ಲ, ಅಮ್ಮನೂ ಕೂಡ ಬೈತಾರೆ, ಟ್ರಾಲಿ ಮ್ಯಾನ್ ಕೂಡ ಬೈತಾರೆ, ಮತ್ತು ಅಲ್ಲಿರುವಂಥ ಜ್ಯೂಸಿ ಭಯ್ಯ, ಶುಗರ್ ಕೇನ್ ಜ್ಯೂಸ್ ಭಯ್ಯ ಕೂಡ ಬೈದ್ಬಿಟ್ರು. ಆದರೆ ನಾನು ನಮ್ಮ ಅಣ್ಣನ ಜೊತೆಗೆ ಇಲ್ಲಿ ಬಂದಿದ್ದ ಕೂಡಲೇ ನನಗೇನಾಯಿತು, ಸೊ ನನಗಿಲ್ಲಿ ನಾನೇ ನನ್ನ ಫ್ರೀಯಾಗಿ ಅಂದರೆ ಯಾರ ಒಂದು ರಿಸ್ಟ್ರಿಕ್ಷನ್ ಇಲ್ದಲೆ ಕೂಡ ನಾನೇ ಶುಗರ್ ಕೇನನ್ನು ತಿನ್ನುವ ಹಾಗೆ ನನಗೆ ಸಿಕ್ತು. ಅಂದರೆ ಇನ್ನೊಂದು ದಾರಿ ಇದೆ, ಅದು ತಿನ್ನಲಿಕ್ಕೆ ಅದೇ ದಾರಿ ಅಲ್ಲ, ಸೊ ಇನ್ನೊಂದು ದಾರಿ ಕೂಡ ಇದೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಕಲ್ತ್ಕೊಂಡೆ ಅಂತ ಆ ಬಾಯ್ ಯೋಚನೆ ಮಾಡ್ತಾರೆ. ಮಕ್ಕಳೇ ಅರ್ಥ ಆಗ್ತಿದೆಯಾ ಮಕ್ಕಳೇ ಸ್ಟೋರಿನಾ? ಎಸ್. ಸೊ ದೇರ್ ಈಸ್ ಆಲ್ವೇಸ್ ಅನದರ್ ವೇ. ಸೊ ನಮಗೆ ಈ ದಾರಿಲಿ ಅಂದರೆ ಇನ್ನೊಂದು ದಾರಿನ ಇರ್ತದೆ, ಜಸ್ಟ್ ವಿ ಹ್ಯಾವ್ ಟು ಫೈಂಡ್ ಇಟ್. ಆ ದಾರಿನ ನಾವು ಹುಡುಕಬೇಕು ಮಕ್ಕಳೇ, ಓಕೆನಾ? ಸೊ ನಮಗೆ ಈ ದಾರಿ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನಾದರೆ ನಮಗೆ ಅಲ್ಲಿ ಯಾವುದೇ ರೀತಿಯಾಗಿರುವಂಥ ರಿಸಲ್ಟು ಸಿಗಲ್ಲ ಅಲ್ವಾ? ಸೊ ನಾವು ಈ ದಾರಿಯಿಂದ ಇನ್ನೊಂದು ದಾರಿಯನ್ನು ನಾವು ಹುಡ್ಕೊಂಡು ಹೋದರೆ ಶ್ಯೂರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ವೇ ಚಿಲ್ಡ್ರನ್. ಅರ್ಥ ಆಯ್ತಾ ಮಕ್ಕಳೇ? ಎಸ್. ಸೊ ಚಿಲ್ಡ್ರನ್ ಯು ಕ್ಯಾನ್ ಸಿ ಯೋರ್ ಟೆಕ್ಸ್ಟ್ ಬುಕ್. ಸೊ ಈಗ SR 5 ಆಯ್ತಲ್ವಾ? ಸೊ SR 6ಅಲ್ಲಿ ನೋಡಿ, ಯು ಕ್ಯಾನ್ ಸಿ ದ ವೊಕ್ಯಾಬ್ಯುಲರಿ ವರ್ಡ್ಸ್ ಅಲ್ವಾ ಮಕ್ಕಳೇ? ಸೊ ವೊಕ್ಯಾಬ್ಯುಲರಿ ವರ್ಡ್ಸ್ ಇಸ್ ದ ಮೀನಿಂಗ್ ಆಫ್ ದ ಡಿಫಿಕಲ್ಟ್ ವರ್ಡ್ಸ್. ಕ್ಲಿಯರ್ ಚಿಲ್ಡ್ರನ್? ಸಿ ಚಿಲ್ಡ್ರನ್, ಸ್ಕೋಲ್ಡೆಡ್. ಸೊ ಇಲ್ಲಿ ಯಾರು ಸ್ಕೋಲ್ಡೆಡ್ ಮಾಡಿದ್ರು ಹೇಳಿ? ಎಸ್, ದ ಟ್ರೋಲಿ ಮ್ಯಾನ್ ಅಲ್ವಾ? ಸೊ ಶುಗರ್ ಕೇನ್ ತಳ್ಕೊಂಡು ಹೋಗುವಂಥ ಗಾಡಿಯನ್ನು ತಳ್ಕೊಂಡು ಹೋಗುವಂಥ ವ್ಯಕ್ತಿ ಏನು ಮಾಡಿದರು, ಇವರಿಗೆ ಬೈದರು. ಸ್ಕೋಲ್ಡೆಡ್ ಅಂದರೆ ಏನು? ಸೇ ಹ್ಯಾಂಗ್ರಿ ವರ್ಡ್ಸ್, ತುಂಬ ಸಿಟ್ಟಿಂದ ಬರುತ್ತಲ್ವ ಪದಗಳು, ಸೊ ಅದನ್ನು ನಾವು ಸ್ಕೋಲ್ಡೆಡ್ ಅಂತ ಹೇಳ್ತೀವಿ ಮಕ್ಕಳೇ, ಓಕೆನಾ? ಸ್ಕ್ರೀಮ್ಡ್ ಅಂದರೆ ಕಿರಿಚೋದು. ಟು ಶೌಟ್ ಲೌಡ್ಲಿ, ಕಿರ್ಚಾಡ್ತಾರೆ ಅಲ್ವಾ ಮಕ್ಕಳೇ? ಸೊ ಅದನ್ನು ನಾವು ಸ್ಕ್ರೀಮ್ಡ್ ಅಂತ ಹೇಳ್ತೀವಿ ಮಕ್ಕಳೇ, ಓಕೆನಾ? ನೆಕ್ಸ್ಟ್ ಶೋಡ್, ಟು ಮೇಕ್ ಸಮ್ ಒನ್ ಗೋ ಅವೇ. ಸೊ ಇಲ್ಲಿನಂತೂ ಜ್ಯೂಸಿ ಭಯ್ಯ ಏನು ಮಾಡಿದ್ರು, ಅವರು ನೀನು ಮನೆ ತಂದಿದ್ಯಾ, ದುಡ್ಡು ತಂದಿದ್ಯಾ ಅಂತ ಅವರು ಕೋಪದಿಂದ ಕೇಳಿಬಿಟ್ಟವ್ರೆ. ಅಂದರೆ ಶೂಟ್ ಮಾಡ್ತಾರೆ, ಇಲ್ಲಿಂದ ನೀನು ಹೋಗು, ಯಾರೋ ಒಬ್ಬರನ್ನ ಬಿಟ್ಬಿಟ್ಟು ಅವ್ರನ್ನ ಇಲ್ಲಿಂದ ದೂರ ಕಳಿಸ್ತಾರೆ. ಸೊ ಅವ್ರನ್ನ ದೂರ ಹೋಗ್ಲಿಕ್ಕೆ ಹೇಳು ಅಂತ ಇನ್ನೊಬ್ಬರು ವ್ಯಕ್ತಿಗೆ ಹೇಳ್ತಾರಲ್ವ ಮಕ್ಕಳೇ? ಸೊ ದಟ್ ಈಸ್ ಕಾಲ್ಡ್ ಶೂಟ್. ಓಕೆ ಚಿಲ್ಡ್ರನ್? ನೆಕ್ಸ್ಟ್ ಬ್ರೈಟ್ಲಿ, ಸ್ಟ್ಯಾಂಡಿಂಗ್ ಎಕ್ಸ್ಟ್ರೆಟ್ ಆ್ಯಂಡ್ ಲುಕ್ಕಿಂಗ್ ಹೆಲ್ದಿ. ಸೊ ಬ್ರೈಟ್ಲಿ ಅಂದರೆ ಏನು ಮಕ್ಕಳೇ? ಸೊ ಅಲ್ಲಿ ನೋಡ್ಬೋದು ನೀವು ಶುಗರ್ ಕೇನ್ ಹೇಗೆ ನಿಂತಿತ್ತು. ಇಟ್ ವಾಸ್ ಬ್ರೈಟ್ಲಿ ಸ್ಟ್ಯಾಂಡಿಂಗ್ ಅಲ್ವಾ ಮಕ್ಕಳೇ? ಸೊ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಶುಗರ್ ಕೇನಲ್ಲಿ ಬೆಳೆದು ನಿಂತಿತ್ತು ಮಕ್ಕಳೇ, ಓಕೆನಾ? ನೆಕ್ಸ್ಟ್ ಜ್ಯೂಸಿ ಅಂದರೆ ಫುಲ್ ಆಫ್ ಜ್ಯೂಸ್. ಹೇಳಿ ಮಕ್ಕಳೇ, ಫುಲ್ ಆಫ್ ಜ್ಯೂಸ್. ನೆಕ್ಸ್ಟ್ ಮಂಚ್ಡ್ ಅಂದರೆ ಚೀವ್ಡ್, ಅಗಿಯೋದು. ಈಗ ನಾವು ಹಗ್ದಿ ರಸನ ತೊಗೊಳ್ತೀವಲ್ವ ನಾವು, ಶುಗರ್ ಕೇನ್ನ ತಿನ್ಬೇಕಾದ್ರೆ ಏನು ಮಾಡ್ತೀವಿ, ಚೆನ್ನಾಗಿ ನಾವು ಚೀವ್ ಮಾಡ್ತೀವಿ, ಚೆಂದ ಹಗ್ದಿ ಅದರಲ್ಲಿರುವಂತಹ ರಸವನ್ನು, ಅದರ ಜ್ಯೂಸನ್ನು ನಾವು ತೊಗೊಳ್ತೀವಿ ಅಲ್ವಾ ಮಕ್ಕಳೇ? ಎಸ್, ಮಂಚ್ಡ್ ಅಂತಂದರೆ ಚೀವ್ಡ್, ಅಗಿಯೋದು. ಓಕೆನಾ ಮಕ್ಕಳೇ? ಸೊ ನೋಡಿ ಮಕ್ಕಳೇ, ಸೊ ವೆನ್ ವಿ ಆರ್ ರೀಡಿಂಗ್ ದ ಸ್ಟೋರಿ, ಸೊ ನಾವು ಒಂದು ಸ್ಟೋರಿಯನ್ನು ಓದಬೇಕಾದಾಗ ಮಕ್ಕಳೇ, ಸೊ ಅಲ್ಲಿರುವಂಥ ಡಿಫಿಕಲ್ಟ್ ವರ್ಡ್ಸನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಇವಾಗ ನಮಗೆ ಕೆಲವೊಂದು ಆನ್ಸರ್ಸ್ ಎಲ್ಲ ಗೊತ್ತಿರುತ್ತೆ ಅಲ್ವಾ? ಸೊ ಬಟ್ ಕೆಲವೊಂದು ವರ್ಡ್ಸಿಗೆ ನಮಗೆ ಆನ್ಸರ್ಸ್ ಗೊತ್ತಿರಲ್ಲ, ಬಟ್ ಅದನ್ನು ನಾವು ಹೆಂಗೆ ಕಂಡುಹಿಡಿತೀವಿ ಅನ್ನೋ ಸ್ಟೆಪ್ಸನ್ನು ನೋಡೋಣವಾ? ಎಸ್ ಸಿ ಚಿಲ್ಡ್ರನ್, ಫೈಂಡಿಂಗ್ ಮೀನಿಂಗ್ಸ್ ಆಫ್ ನ್ಯೂ ವರ್ಡ್ಸ್. ಸೊ ಹೊಸ ಪದಗಳನ್ನ ಅರ್ಥವನ್ನು ನಾವು ಹೇಗೆ ಕಂಡುಹಿಡಿದೆ ಅಂತ ನೋಡೋಣ ಮಕ್ಕಳೇ. See children, here we are having 4 steps. ಸೊ ಪದಗಳಿಗೆ ಕಷ್ಟ ಆಗಿರೋ ಪದಗಳನ್ನು ಅರ್ಥವನ್ನು ತಗೊಳ್ಳಿಕ್ಕೆ ನಮಗಿಲ್ಲಿ 4 ಸ್ಟೆಪ್ಸನ್ನು ನಾವು ಯೂಸ್ ಮಾಡ್ತೀವಿ ಮಕ್ಕಳೇ. ಸಿ ದ ಫಸ್ಟ್ ಸ್ಟೆಪ್ ಈಸ್ ಲುಕ್ ಅಟ್ ದ ಪಿಕ್ಚರ್. ಸೊ ನಾವೇನು ಮಾಡಬೇಕು, ಫಸ್ಟಿಗೆ ಆ ಪಿಕ್ಚರನ್ನು ನೋಡಬೇಕು ಮಕ್ಕಳೇ. ಯು ಕ್ಯಾನ್ ಸಿ ಫಾರ್ ಎಕ್ಸಾಂಪಲ್, ದ ಮದರ್ ಲುಕ್ಸ್ ಆ್ಯಂಗ್ರಿ ಇನ್ ದ ಪಿಕ್ಚರ್. ಸೊ ಈ ಪಿಕ್ಚರಲ್ಲಿ ನೀವು ನೋಡ್ಬೋದು, ಅಮ್ಮ ಏನು ಮಾಡ್ತಿದ್ದಾರೆ, ತುಂಬ ಸಿಟ್ಟಿಂದ ನೋಡ್ತಾ ಇದ್ದಾರೆ ಅಲ್ವಾ ಮಕ್ಕಳೇ? ಸೊ ಎಕ್ಸಾಂಪಲ್, ತುಂಬ ಸಿಟ್ಟಾಗಿದ್ದ ಅಮ್ಮನಿಗೆ ಏನು ಬರುತ್ತೆ, ಅಮ್ಮ ಬೈತಾರೆ, ಸ್ಕೋಲ್ಡ್ ಮಾಡ್ತಾರೆ ಅಲ್ವಾ ಮಕ್ಕಳೇ? ಸೊ ಬಯೋದಕ್ಕೆ ನಾವೇ ಅಂತ ಹೇಳ್ತೀವಿ, ಸ್ಕೋಲ್ಡ್ ಅಂತ ಹೇಳ್ತೀವಿ ಮಕ್ಕಳೇ, ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೋದು, ರೀಡ್ ದ ಸೆಂಟೆನ್ಸ್ ಅಗೇನ್. ಸೊ ಸೆಂಟೆನ್ಸಲ್ಲಿ ಏನಿದೆ, ಮಾಮ ಸ್ಕೋಲ್ಡೆಡ್ ಮೀ, ಅಮ್ಮ ನನ್ನನ್ನು ಬೈದರು. ಸೊ ನಾವು ಪಿಕ್ಚರ್ ನೋಡಿ ನಾವು ತಿಳ್ಕೊಳ್ತೀವಿ, ನೆಕ್ಸ್ಟ್ ನಾವು ಅಲ್ಲಿರುವಂಥ ಸೆಂಟೆನ್ಸನ್ನು ನೋಡಿ ಕೂಡ ನಾವು ಅದ್ರ ಬಗ್ಗೆ ತಿಳ್ಕೊಳ್ತೀವಿ ಮಕ್ಕಳೇ. ನೆಕ್ಸ್ಟ್ ದ ಥರ್ಡ್ ಸ್ಟೆಪ್ ಈಸ್ ಕನೆಕ್ಟ್ ಇಟ್ ವಿತ್ ವಾಟ್ ಯು ಆಲ್ರೆಡಿ ನೋ. ಸೊ ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್, ಯು ಕ್ಯಾನ್ ಸಿ, ಆಸ್ಕ್ ಯೋರ್ ಸೆಲ್ಫ್, ನಿಮ್ಮನೆ ನೀವು ಕ್ವಶನ್ ಮಾಡ್ಕೊಳ್ಳಿ, ವಾಟ್ ಡಸ್ ಯುವರ್ ಮಾಮ ಡೂ ಆರ್ ಸೇ
when she looks so hungry. ಸೊ ನೋಡಿ ಮಕ್ಕಳೇ, ಇಲ್ಲಿ ನೀವು ನೋಡ್ಬೋದು ಅಮ್ಮ ತುಂಬ ಸಿಟ್ಟಾಗಿದ್ದಾರಲ್ವಾ. ಸೊ ನಿಮಗೆ ಏನಂತ ಹೇಳ್ಬೋದು? ಸೊ ಶಿ ಲುಕ್ ಸೋ ಹ್ಯಾಂಗ್ರಿ, ತುಂಬ ಸಿಟ್ಟಾಗಿದ್ದಾರಲ್ವ, ಅವ್ರು ಏನು ಮಾಡ್ಬೋದು ಅಂತ ನೀವು ನಿಮ್ಮ ಓನ್ ಥಿಂಕಲ್ಲಿ ನೀವು ಯೂಸ್ ಮಾಡಬೇಕು. ಫಸ್ಟ್ ನೀವೇನು ಮಾಡಬೇಕು? ಪಿಕ್ಚರನ್ನು ನೋಡಬೇಕು, ಸೆಂಟೆನ್ಸನ್ನು ನೋಡಬೇಕು ಮಕ್ಕಳೇ. ದೆನ್ ಯು ಹ್ಯಾವ್ ಟು ಕನೆಕ್ಟ್ ವಿತ್ ಯೋರ್ ಓನ್ ಐಡಿಯಾ. ಸೊ ನಿಮ್ಮಲ್ಲಿರುವಂತಹ ಒಂದು ಓನ್ ಐಡಿಯಾ, ನಿಮ್ಗೆ ಅದ್ರ ಕನೆಕ್ಷನ್ ಎಲ್ಲಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನೀವು ನೆಕ್ಸ್ಟು ನೀವೇ ಒಂದು ಕನೆಕ್ಟ್ ಮಾಡ್ಕೊಬೇಕು ಮಕ್ಕಳೇ. ಓಕೆನಾ? ನೆಕ್ಸ್ಟ್ ದ ಫೋರ್ತ್ ಒನ್ ಈಸ್ ಗೆಸ್ ದ ಮೀನಿಂಗ್. ಸೊ ಇವಾಗ ನೀವೇನು ಮಾಡಬೇಕು? ಇವಾಗ ನೀವು ಗೆಸ್ ಮಾಡಬೇಕು. ಆನ್ಸರ್ಸ್ ಇದ್ದಿರಬಹುದಾ ಅನ್ನೋದ್ರ ಬಗ್ಗೆ ನೀವು ಗೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಸ್, ಟಾಕಿಂಗ್ ಲೌಡ್ಲಿ, ಶೌಟಿಂಗ್, ಲೈಯಿಂಗ್. ಸೊ ಇಲ್ಲಿ ಅಮ್ಮ ತುಂಬ ಸಿಟ್ಟಾಗಿದ್ದಾರೆ ಅಲ್ವಾ. ಸೆಂಟೆನ್ಸಲ್ಲೂ ಕೂಡ ನಮಗೆ ಸ್ಕೋಲ್ಡೆಡ್ ಅಂತ ಬಂತು. ಸೊ ಏನೆಲ್ಲ ಅಮ್ಮ ಸ್ಕೋಲ್ಡ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ, ಲಾಸ್ಟಿಗೆ ಗೆಸ್ ಮಾಡ್ತೀವಿ. ಟಾಕಿಂಗ್, ತುಂಬ ಸಿಟ್ಟಿಂದ ಜೋರಾಗಿ ಅಮ್ಮ ಮಾತಾಡ್ಬೋದು, ಅಥವಾ ಕೂಗಾಡ್ಬೋದು, ಅಥವಾ ಏನಾದರೂ ಒಂದು ಬೈಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಮಕ್ಕಳೇ. ಸೊ ದಿಸ್ ಈಸ್ ಹೌ ವಿ ಆರ್ ಫೈಂಡಿಂಗ್ ದ ಮೀನಿಂಗ್ ಆಫ್ ದ ನ್ಯೂ ವರ್ಡ್ಸ್. ಕ್ಲಿಯರ್ ಚಿಲ್ಡ್ರನ್? ಒಂದು ಹೊಸ ಪದಗಳಿಗೆ ಅರ್ಥವನ್ನು ನಾವು ಹೆಂಗೆ ಕಂಡುಹಿಡಿಬೇಕು ಅಂದರೆ, ಫಸ್ಟು ನಾವು ಪಿಕ್ಚರ್ ನೋಡಬೇಕು, ಅದರಲ್ಲಿರುವಂಥ ಸೆಂಟೆನ್ಸನ್ನು ನೋಡಬೇಕು. ದೆನ್ ವಿ ಹ್ಯಾವ್ ಟು ಕನೆಕ್ಟ್ ವಾಟ್ ವಿ ಆಲ್ರೆಡಿ ನಮ್ಗೆ ಏನು ಗೊತ್ತಿದೆ ಅದ್ರ ಬಗ್ಗೆ ಅದನ್ನ ಕನೆಕ್ಟ್ ಮಾಡಬೇಕು. ಆಮೇಲೆ ನಾವೇನು ಮಾಡಬೇಕು? ಗೆಸ್ ಮಾಡಬೇಕು ಮಕ್ಕಳೇ. ಓಕೆನಾ? ನೆಕ್ಸ್ಟ್, see children, now open your worksheet number 5. ವರ್ಕ್ಶೀಟ್ ನಂಬರ್ 5 ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಎಸ್, ಇಲ್ಲಿ ನೋಡಿ, there is an answers, question and answers regarding the story there is always a way ಅಲ್ವಾ. ಸೊ ಇವಾಗ ನಾವು ನೋಡಿದ್ವಿ ಅಲ್ವಾ. ಸೊ ಶುಗರ್ ಕೇನನ್ನು ಅವರು ತಿನ್ನಲಿಕ್ಕೋಸ್ಕರ ಹೇಗೆಲ್ಲ ಅವ್ರ ದಾರಿಯನ್ನು ನೋಡಿದರು. ಫಸ್ಟು ಅಮ್ಮನ ಜೊತೆ ಹೋಗಬೇಕಾದಾಗ ಬಸ್ಸಿಂದ ಹೊರಗಡೆ ಪುಲ್ ಮಾಡಿ ನೋಡಿದರು, ಅಮ್ಮ ಬೈದರು. ನೆಕ್ಸ್ಟ್ ಟ್ರೋಲಿ ಮ್ಯಾನ್ ಹತ್ರ ಹೋದರು, ಅವರು ಕೂಡ ಬೈದರು. ಆಮೇಲೆ ಜ್ಯೂಸಿ ಭಯ್ಯ ಅವರು ಕೂಡ ಬೈದ್ರು, ಅಂತ ದುಡ್ಡಿದೆಯಾ ಅಂತ ಹೇಳಿ ಬೈದರು ಅಲ್ವಾ ಮಕ್ಕಳೇ. ಸೊ ಆಮೇಲೆ ಲಾಸ್ಟಿಗೆ ಅವ್ರು ಏನು ಮಾಡಿದರು? ಇನ್ನೊಂದು ದಾರಿಯನ್ನು ಅವರು ಹುಡ್ಕೊಂಡ್ರು. ಅವ್ರ ಅಣ್ಣನ ಜೊತೆ ಹೋಗಿ ಇನ್ನೊಂದು ದಾರಿಯನ್ನು ಹುಡ್ಕೊಂಡ್ರು. ದೆನ್ ದೇ ವೇ ಸೈಕಲ್ಡ್ ಅಲ್ವಾ. ಸೈಕಲ್ ಮಾಡ್ಕೊಂಡು ಅವ್ರು ತುಂಬ ಔಟ್ ಆಫ್ ಟೌನಿಂದ ಹೋದರು. ದೆನ್ ದೇ ಸಾ ಒಂದು ಫೀಲ್ಡಲ್ಲಿ ಅವರು ಶುಗರ್ ಕೇನನ್ನು ನೋಡಿದರು. ಆ ಶುಗರ್ ಕೇನನ್ನು ಆಮೇಲೆ ಅವರು ತಿಂದರು ಅಲ್ವಾ ಮಕ್ಕಳೇ. ಎಸ್, ಸೊ ನಿಮ್ಮ ವರ್ಕ್ಶೀಟ್ ನಂಬರ್ 5 ಓಪನ್ ಮಾಡ್ಕೊಡಿ. ಸೊ ದೀಸ್ ಆರ್ ದ ಆನ್ಸರ್ಸ್. ಸೊ ನೋಡಿ, ಬ್ಲೂ ಕಲರ್ ಟಿಕ್ ಆಗಿರುವಂಥದ್ದೆಲ್ಲ ಈಚ್ ಕ್ವಶನಿನ ಆನ್ಸರ್ಸ್ ಮಕ್ಕಳೇ. ಓಕೆನಾ? ಸೊ ನಿಮ್ಗೆ ಇಲ್ಲಿ ಟೈಮ್ ಆಗ್ಬೋದು. ಸೊ ಐ ವಿಲ್ ಸೆಂಡ್ ಯು ಆಟ್ 1 o'clock. ಓಕೆ ಚಿಲ್ಡ್ರನ್? ಸೊ ನಿಮಗೆ ಆಮೇಲೆ 1 o'clock ನಾನು ನಿಮಗೆ ಇದನ್ನೆಲ್ಲ ಸ್ಕ್ರೀನ್ಶಾಟ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಸೆಂಡ್ ಮಾಡ್ತೀನಿ. ಯು ಹ್ಯಾವ್ ಟು ಫಿಲ್ ದಿಸ್ ಚಿಲ್ಡ್ರನ್. ಕ್ಲಿಯರ್? ಎಸ್. ಸೊ ಚಿಲ್ಡ್ರನ್, ನೌ ವಿಲ್ ಮೂವ್ ಟು our grammar session. Okay, so children, in the last class we learned subject verb agreement ಅಲ್ವಾ ಮಕ್ಕಳೇ. ಸೊ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ನಾವು ನೋಡಿದ್ವಿ ಅಲ್ವಾ. ಸೊ ಸಬ್ಜೆಕ್ಟ್ ಇಸ್ ಅ ಪರ್ಸನ್ ಆರ್ ಅ ಥಿಂಗ್ ಡೂಯಿಂಗ್ ದ ಆ್ಯಕ್ಷನ್ ಅಲ್ವಾ ಮಕ್ಕಳೇ. ಸೊ ಅಲ್ಲಿ ಸೆಂಟೆನ್ಸಲ್ಲಿ ಆ ಯಾರ ಒಂದು ಪರ್ಸನ್ ಆಗಿರ್ಬೋದು, ಥಿಂಗ್ ಆಗಿರ್ಬೋದು, ಏನು ಆ್ಯಕ್ಷನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ದೆನ್ ವರ್ಬ್ ಈಸ್ ಅನ್ ಆ್ಯಕ್ಷನ್ ವರ್ಡ್. isn't it children? Yes, see, you can see here some more examples children. So you can see Kajal. Kajal is the name of a person, that is subject. Place is an verb, action. ಸೊ ಆ ಸಬ್ಜೆಕ್ಟ್ ಅಲ್ಲಿರುವಂಥ ಕಾಜಲ್ ಏನು ಮಾಡ್ತಾ ಇದ್ದಾರೆ? ಆಟ ಆಡ್ತಾ ಇದ್ದಾರೆ. ಕಾಜಲ್ ಪ್ಲೇಸ್. ಗರ್ಲ್ಸ್ ಪ್ಲೇ. ಗರ್ಲ್ಸ್ ಈಸ್ ಪ್ಲೂರಲ್, ಇಟ್ ಈಸ್ ಮೋರ್ ದ್ಯಾನ್ 1 ಗರ್ಲ್ಸ್ ಅಲ್ವಾ. ಒಬ್ರಿಗಿನ್ನ ಜಾಸ್ತಿ ಇದ್ದಾರೆ. ಸೊ ಒಬ್ರಿಗಿನ್ನ ಜಾಸ್ತಿ ಇದ್ದಾಗ ವರ್ಬ್ ಏನಾಗುತ್ತೆ? ವಿತೌಟ್ ಎಸ್. ಇಲ್ಲಿ ನೋಡಿ, ಕಾಜಲ್ ಈಸ್ ಅನ್ ಸಿಂಗ್ಯುಲರ್ ಸಬ್ಜೆಕ್ಟ್. ಸೊ ಸಿಂಗ್ಯುಲರ್ ಇದ್ದಾಗ ವರ್ಬು ವಿತ್ ಎಸ್ ಆ್ಯಡ್ ಆಗುತ್ತೆ. ವೆರಾಸ್ ಇನ್ ಪ್ಲೂರಲ್ without yes the verb is. Okay children, then next we can see she plays. That means is talking about a singular person, that is she plays. They play. ಅರ್ಥ ಆಗ್ತಿದೆಯಾ ಮಕ್ಕಳೇ? ಸೊ ಸಿಂಗ್ಯುಲರ್ ಪರ್ಸನ್ ಇದ್ದಾಗ ನಾವು ವರ್ಬಿಗೆ ಎಸ್ಸನ್ನು ಆ್ಯಡ್ ಮಾಡ್ತೀವಿ. ವರಾಸ್ ಇನ್ ದ ಪ್ಲೂರಲ್, ಒಂದಕ್ಕಿಂತ ಜಾಸ್ತಿ ಪರ್ಸನ್ಸ್ಗಳಿದ್ದಾಗ ನಾವು ವರ್ಬಿಗೆ ಎಸ್ಸನ್ನು ಆ್ಯಡ್ ಮಾಡಲ್ಲ ಮಕ್ಕಳೇ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ವರ್ಬ್ ಈಸ್ ಆ್ಯನ್ ಆ್ಯಕ್ಷನ್ ವರ್ಡ್. ಓಕೆನಾ? ಸೊ ಆ್ಯಕ್ಷನ್ ವರ್ಡಿಗೆ ನಾವು ಪ್ಲೂರಲ್ ಇದ್ದಾಗ ನಾವು ಎಸ್ಸನ್ನು ಆ್ಯಡ್ ಮಾಡಲ್ಲ. ಅದೇ ಸಿಂಗಲ್ ಪರ್ಸನ್, ಸಿಂಗಲ್ ಟಾಕ್ ಆದಾಗ ನಾವೇನು ಮಾಡ್ತೀವಿ? ಎಸ್ಸನ್ನು ಆ್ಯಡ್ ಮಾಡ್ತೀವಿ. ದ ಡಾಗ್ ಪ್ಲೇಸ್. ವಿ ಪ್ಲೇ. ಕ್ಲಿಯರ್ ಚಿಲ್ಡ್ರನ್? ವೆರಿ ಗುಡ್. ಯು ಕ್ಯಾನ್ ಸಿ ಸಿಂಗ್ಯುಲರ್ ಸಬ್ಜೆಕ್ಟ್, ಪ್ಲೂರಲ್ ಸಬ್ಜೆಕ್ಟ್ ನೋಡಿ. ಕಾಜಲ್ ಪ್ಲೇಸ್, he or he plays, the dog plays. ಪ್ಲೂರಲ್ಲಿ
ಗರ್ಲ್ಸ್ ಪ್ಲೇ, ದೇ ಪ್ಲೇ, ವಿ ಪ್ಲೇ. ಇಲ್ಲಿ ನೋಡಿ ಮಕ್ಕಳೇ, when the subject is singular we add an s to the verb. ಓಕೆನಾ? ಸಿಂಗ್ಯುಲರ್ ಇದ್ದಾಗ ನಾವು ವರ್ಬಿಗೆ ಎಸ್ ಅನ್ನು ಆ್ಯಡ್ ಮಾಡ್ತೀವಿ. whereas in the plural we do not add yes to the verb. ಅರ್ಥ ಆಯ್ತಲ್ವಾ ಮಕ್ಕಳೇ? ಎಸ್, ಇಲ್ಲಿ ನೋಡಿ, ಐ ಈಟ್, ಐ ಪ್ಲೇ, ಐ ಸಿಂಗ್. ಸೊ ಐ ಈಸ್ ಸಿಂಗ್ಯುಲರ್ ಅಲ್ವಾ, ಬಟ್ ದ ವರ್ಬ್ ಈಸ್ ವಿತೌಟ್ ಆ್ಯನ್ ಎಸ್. ದಿಸ್ ಈಸ್ ಇನ್ ಸ್ಪೆಷಲ್ ಕೇಸ್. ಸೊ ಇಲ್ಲಿ ನೋಡಿ ಮಕ್ಕಳೇ, ಐ ತುಂಬ ಜನ ಇರ್ತಾರಲ್ಲ, ನಾನು ಐ ಅಂತ ಯೂಸ್ ಮಾಡ್ತೀವಲ್ಲ. ಸೊ ಸ್ಪೆಷಲ್ ಕೇಸ್ ಇದ್ದಾಗ ಇಲ್ಲಿ ನಮಗೆ ವಿತೌಟ್ ಎಸ್ ಅನ್ನು ಕೂಡ ನಾವು ಬರಿತೀವಿ, ವೆರಾಸ್ ದ ಸಬ್ಜೆಕ್ಟ್ ಈಸ್ ಇನ್ ಸಿಂಗ್ಯುಲರ್. ಓಕೆನಾ ಮಕ್ಕಳೇ? ನೆಕ್ಸ್ಟ್, ಯು ಈಟ್, ಯು ಪ್ಲೇ, ಯು ಸಿಂಗ್. ಯು ಕ್ಯಾನ್ ಬಿ ಸಿಂಗ್ಯುಲರ್ ಆರ್ ಪ್ಲೂರಲ್. ಸೊ ಯು ಅನ್ನೋದು ಸಿಂಗ್ಯುಲರ್ ಆಗಿರ್ಬೋದು ಅಥವಾ ಪ್ಲೂರಲ್ ಕೂಡ ಆಗಿರ್ಬೋದು ಮಕ್ಕಳೇ, ಬಟ್ ದ ವರ್ಬ್ ಈಸ್ ವಿತೌಟ್ ಆ್ಯನ್ ಎಸ್. ದಿಸ್ ಈಸ್ ಇನ್ ಸ್ಪೆಷಲ್ ಕೇಸ್. ಸೊ ಸ್ಪೆಷಲ್ ಆಗಿ ನಾವು ಯೂಸ್ ಮಾಡೋಕ್ಕೆ ಯು ಅಂತ ನಾವು ಯೂಸ್ ಮಾಡಿದಾಗ ಅದು ಸಿಂಗ್ಯುಲರ್ ಕೂಡ ನಾವು ರೆಕಗ್ನೈಸ್ ಮಾಡ್ತೀವಿ, ಪ್ಲೂರಲ್ ಆಗಿ ಕೂಡ ನಾವು ರೆಕಗ್ನೈಸ್ ಮಾಡ್ತೀವಿ. ಬಟ್ ವೆರಾಸ್ ವರ್ಬನ್ನು ನಾವೇನು ಮಾಡ್ತೀವಿ, ವಿತೌಟ್ ಎಸ್ ಅನ್ನೇ ನಾವು ಬರ್ತೀವಿ. ಯಾಕಂದರೆ ಇದು ಸಮ್ ಸ್ಪೆಷಲ್ ಕೇಸಸ್ ಇದ್ದಾಗ ಮಾತ್ರ ಮಕ್ಕಳೇ. ಅರ್ಥ ಆಗ್ತಿದೆಯಾ? Next, here you can see one more example. Here, you refers to one person. Here, you refers to more than one person. So, ನೋಡಿ, you ಅಂತ ಸಿಂಗ್ಯುಲರ್ ಪರ್ಸನಲ್ಲೂ ಕೂಡ ಯೂಸ್ ಆಗುತ್ತೆ, ಪ್ಲೂರಲ್ ಪರ್ಸನಲ್ ಕೂಡ ಯು ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ ಮಕ್ಕಳು. ಯಾಕಂದರೆ ತುಂಬ ಜನ ಇದ್ದಾಗ, ಒಬ್ಬರೇ ಇದ್ದಾಗ ನಾವು ಯು ಅಂತ ಹೇಳ್ತೀವಿ, ಅಥವಾ ನಾವು ತುಂಬ ಜನ ಇದ್ದಾಗ ಕೂಡ ಬೇರೆ ಒಬ್ಬನ ಪರ್ಸನ್ ನಾವು ಐಡೆಂಟಿಫೈ ಮಾಡ್ಕೊಂಡು ನಾವು ಯು ಅಂತ ಹೇಳ್ತೀವಿ ಮಕ್ಕಳೇ, ಅಲ್ವಾ? ಸೊ ಮಕ್ಕಳೇ ನೋಡಿ, ವೆನ್ ವಿ ಟಾಕ್ ಅಬೌಟ್ ಐ ಆ್ಯಂಡ್ ಯು, ಸೊ ಐ ಮತ್ತು ಯು ಯೂಸ್ ಮಾಡಿದಾಗ ಸೊ ವರ್ಬ್ ಈಸ್ ಆಲ್ವೇಸ್ ವಿತೌಟ್ ಆ್ಯನ್ ಎಸ್. ಓಕೆನಾ ಮಕ್ಕಳೇ? ಐ ಆ್ಯಂಡ್ ಯು ಬಂದಾಗ ಸೊ ವರ್ಬನ್ನು ನಾವು ಯಾವಾಗಲೂ ವಿತೌಟ್ ಎಸ್ ಅನ್ನೇ ನಾವು ಬರಿಬೇಕು. ಕ್ಲಿಯರ್? ಸೊ ವೆರಾಸ್ ಇನ್ ಸ್ಪೆಷಲ್ ಕೇಸಸ್. ಅರ್ಥ ಆಗ್ತಿದೆಯಾ ಮಕ್ಕಳೇ? ಸೊ ಅದೇ ಅಲ್ಲಿ ನೇಮ್ ಕೊಟ್ಬಿಟ್ಟು ಒಂದು ಪರ್ಸನ್ ನೇಮನ್ನು ಕೊಟ್ಟು ಆವಾಗ ನಾವು ವರ್ಬಿಗೆ ವಿತ್ ಎಸ್ ಅನ್ನು ಆ್ಯಡ್ ಮಾಡಬೇಕು. ವೆರಾಸ್ ಐ ಆ್ಯಂಡ್ ಯು ಅಂತ ಕೊಟ್ಟಾಗ ಮಾತ್ರ ಮಕ್ಕಳೇ ನಾವೇನು ಮಾಡಬೇಕು, ಸ್ಪೆಷಲ್ ಕೇಸಸಲ್ಲಿ ವಿತೌಟ್ ಎಸ್ ಅನ್ನೇ ನಾವು ಬರಿಬೇಕು ಮಕ್ಕಳೇ. ಅರ್ಥ ಆಗ್ತಿದೆಯಾ? ಸಿ, ಯು ಕ್ಯಾನ್ ಸಿ ದ ಎಕ್ಸಾಂಪಲ್ಸ್. ಓಕೆ ಚಿಲ್ಡ್ರನ್, ಸಿ, ಐ ಪ್ಲೇ, ಯು ಪ್ಲೇ, ಯು ಪ್ಲೇ. ಸೊ ಐ ಆ್ಯಂಡ್ ಯು ಇದ್ದಾಗ ನಾವು ಯಾವಾಗಲೂ ಕೂಡ ವಿತೌಟ್ ಎಸ್ ಅನ್ನು ನಾವು ಯೂಸ್ ಮಾಡ್ತೀವಿ ಮಕ್ಕಳೇ. ಓಕೆನಾ? ಸೊ ವಿಲ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. ಯು ಕ್ಯಾನ್ ಸಿ ದ ಎಕ್ಸಾಂಪಲ್ಸ್ ಹಿಯರ್ ಚಿಲ್ಡ್ರನ್. ಸೊ ದೇ ಇದ್ದಾಗ ಈಟ್, ಸ್ಲೀಪ್ಸ್, ವರ್ಕ್, ಹೆಲ್ಪ್. ಶಿಖಾ ಈಟ್ಸ್. ಸೊ ದೇ ಅಂತಂದಾಗ ಇದು ಪ್ಲೂರಲ್ ಬಂತು. ಸೊ ವಿತೌಟ್ ಎಸ್ ವರ್ಬ್ ಆಗುತ್ತೆ. ಶಿಖಾ ಇಸ್ ಅನ್ ಸಿಂಗ್ಯುಲರ್ ಪರ್ಸನ್. ಸೊ ವರ್ಬ್ ಎಲ್ಲದಕ್ಕೂ ಕೂಡ ಎಸ್ ಅನ್ನು ಆ್ಯಡ್ ಮಾಡ್ತೀವಿ. ಯು ಆಲ್ಸೋ ವಿತೌಟ್ ಎಸ್ ಆ್ಯಂಡ್ ಐ ಆಲ್ಸೋ ಮಕ್ಕಳೇ. ಸೊ ಐ ಬಂದಾಗ ಕೂಡ ನಾವು ವಿತೌಟ್ ಎಸ್ ಅನ್ನೋ ವರ್ಬನ್ನು ನಾವು ಬರಿತೀವಿ. ಆ್ಯಂಡ್ ಅಮನ್ ಆ್ಯಂಡ್ ಕರಣ್. ಸೊ ಇಲ್ಲಿ 2 ಮೆಂಬರ್ಸ್ ಇದ್ದಾರೆ. ಸೊ ಇಲ್ಲೂ ಕೂಡ ನಾವು ವಿತೌಟ್ ಎಸ್ ಅನ್ನು ಯೂಸ್ ಮಾಡ್ತೀವಿ ಮಕ್ಕಳೇ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಎಸ್, ಸಿಂಗ್ಯುಲರ್ ಇದ್ದಾಗ ನಾವು ವರ್ಬನ್ನು ವಿತ್ ಎಸ್ ಮಾಡ್ತೀವಿ, ಪ್ಲೂರಲ್ದಾಗ ವಿತೌಟ್ ಎಸ್ ಅನ್ನು ಬರಿತೀವಿ. ವೆರಾಸ್ ಇನ್ ಸ್ಪೆಷಲ್ ಕೇಸಸ್ ಐ ಆ್ಯಂಡ್ ಯು ಬಂದಾಗ ನಾವು ವಿತೌಟ್ ಎಸ್ ಅನ್ನೇ ನಾವು ಬರಿಬೇಕು, ವರ್ಬ್ಸನ್ನು ಬರಿಬೇಕು ಮಕ್ಕಳೇ. ಅರ್ಥ ಆಯ್ತಾ? Yes. So children, so we'll move to a last component, that is writing and speaking expression. So children, turn your page. SR ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ SR ನಂಬರ್ 7 ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ಬೋದು ಒಂದು ಶಾರ್ಟ್ ಸ್ಟೋರಿ. ಸೊ ಇಲ್ಲಿ ನೀವು ಆಲ್ರೆಡಿ ಸ್ಟೋರಿನ ನೀವು ನೋಡಿದ್ವಿ. ಇವಾಗ ದೇರ್ ಇಸ್ ಅನದರ್ ವೇ ಅಲ್ವಾ? ಸೊ ಅದೇ ಒಂದು ಶಾರ್ಟ್ ಸ್ಟೋರಿ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಈ ಸ್ಟೋರಿನ ನೀವು ನೀಟಾಗಿ ಓದಬೇಕು. ಕ್ಲಿಯರ್? You have to read this story and you have to see where the setting of the story, who are the character of the story, what happened, what is the resolution. ಓಕೆನಾ ಮಕ್ಕಳೇ? ಸೊ ಇಲ್ಲಿರುವಂಥ ನಮಗೆ ಗೊತ್ತಿಲ್ಲ 5 ಸ್ಟೋರಿ ಎಲಿಮೆಂಟ್ಸ್ ಇಂದು. ಎಸ್, ಸೊ ಅದನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ಯು ಜಸ್ಟ್ ರೀಡ್ ದಿಸ್ ಸ್ಟೋರಿ ಚಿಲ್ಡ್ರನ್ ಒನ್ಸ್ ಅಗೇನ್. ಅಲ್ಲಿರುವಂಥ SR 7ನಲ್ಲಿ ಇರುವಂತಹ ಸ್ಟೋರಿಯನ್ನು ನೀವು ನೀಟಾಗಿ ಇದನ್ನು ನೀಟಾಗಿ ನೀವು ಓದ್ಕೊಬೇಕು ಮಕ್ಕಳೇ. ಓಕೆನಾ? Yes. And also children, we are going to move, the next is cup strategy. So writing and speaking ಅಲ್ಲಿ ನಾವು ಕಪ್ ಸ್ಟ್ರಾಟಜಿನ ಯೂಸ್ ಮಾಡ್ತೀವಿ. ಸೊ ಕಪ್ ಸ್ಟ್ರಾಟಜಿ ಏನಾಗುತ್ತೆ, ನಮ್ಮ ರೈಟಿಂಗ್ ಸ್ಕಿಲ್ಲನ್ನು ನಮಗೆ ಹೆಲ್ಪ್ ಮಾಡುತ್ತೆ ಮಕ್ಕಳೇ. ಸೊ ಎಲ್ಲರೂ SR 7ನ ರೀಡ್ ಮಾಡಿ ಮಕ್ಕಳೇ. ಓಕೆನಾ? ಸೊ ನೋಡಿ ಮಕ್ಕಳೇ, ಕಪ್ಸ್ ಸ್ಟ್ರಾಟಜಿ. C for capital letters, U for use subject and verb, P for
put one finger space and S for spelling are all correct. ಓಕೆನಾ ಮಕ್ಕಳೇ? ಸೊ ಕಪ್ ಸ್ಟ್ರಾಟರ್ಜಿ ನಮಗೆ ರೈಟಿಂಗ್ ಸ್ಕಿಲ್ಲಿಗೆ ಹೆಲ್ಪ್ ಆಗುತ್ತೆ ಮಕ್ಕಳೇ. ಓಕೆನಾ? ಸೊ ಕಪ್ ಸ್ಟ್ರಾಟರ್ಜಿ ಹೆಲ್ಪ್ಸ್ ಫಾರ್ ಅ ರೈಟಿಂಗ್ ಸ್ಕಿಲ್. ಓಕೆನಾ ಮಕ್ಕಳೇ? ಸೊ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ಸೆಂಟೆನ್ಸ್, ಒಂದು ಸೆಂಟೆನ್ಸನ್ನು ನಾವು ಸ್ಟಾರ್ಟ್ ಮಾಡಬೇಕಾದಾಗ ವಿ ಹ್ಯಾವ್ ಟು ಯೂಸ್ ದ ಕ್ಯಾಪಿಟಲ್ ಲೆಟರ್. ಸೊ ಸ್ಪೆಷಲಿ ಲೆಟರ್ ಐ ಬಂದಾಗ ಕೂಡ ನಾವು ಕ್ಯಾಪಿಟಲ್ ಲೆಟರ್ನೇ ಯೂಸ್ ಮಾಡಬೇಕು, ವೆರಾಸ್ ಇನ್ ದ ಪ್ರಾಪರ್ ನೌನ್. ಓಕೆನಾ ಮಕ್ಕಳೇ? ಆ್ಯಂಡ್ ದ ಸೆಂಟೆನ್ಸ್ ಬಿಗಿನಿಂಗ್, ಸೆಂಟೆನ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಕ್ಯಾಪಿಟಲ್ ಬರಿತೀವಿ. ದ್ಯಾನ್ ಪ್ರಾಪರ್ ನೌನ್ ಇದ್ರೂ ಕೂಡ ಅದಕ್ಕೆ ನಾವು ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಫಾರ್ ದ ಲೆಟರ್ ಐ, ಸೊ ಸಿಂಗಲ್ ಐ ಅನ್ನು ಬರೆದಾಗ ನಾವು ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡ್ತೀವಿ ಮಕ್ಕಳೇ. ಓಕೆನಾ? ಸೊ ಯು ಸ್ಟ್ಯಾಂಡ್ಸ್ ಫಾರ್ ಯೂಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಟು ಮೇಕ್ ಅ ಸೆಂಟೆನ್ಸ್. ಇವಾಗ ನಮಗೆ ಗೊತ್ತಾಯ್ತಲ್ವಾ ಸಬ್ಜೆಕ್ಟ್ ಟು ವರ್ಬ್ ಅಗ್ರಿಮೆಂಟು. ಸೊ ದಟ್ ಈಸ್ ಯು ಸ್ಟ್ಯಾಂಡ್ಸ್ ಫಾರ್. ಓಕೆ ಚಿಲ್ಡ್ರನ್? ದೆನ್ ಪಿ ಸ್ಟ್ಯಾಂಡ್ ಫಾರ್ಸ್ ಪುಟ್ ಒನ್ ಫಿಂಗರ್ ಸ್ಪೇಸ್ ಬಿಟ್ವೀನ್ ಒನ್ ವರ್ಡ್ಸ್ ಅಲ್ವಾ ಮಕ್ಕಳೇ? ಸೊ ನಿಮ್ಗೆಲ್ಲರಿಗೂ ಗೊತ್ತಾಯ್ತಲ್ಲ ಇವಾಗ. ಸೊ ಸೆಂಟೆನ್ಸ್ ನಾವು ಬರೀಬೇಕಾದಾಗ ಒಂದೊಂದು ವರ್ಡ್ಸ್ ಸೆಂಟೆನ್ಸಲ್ಲಿ ಬರೀಬೇಕಾದಾಗ ಒಂದೊಂದು ವರ್ಡ್ಸ್ ಆಗಿದ ತಕ್ಷಣ ವಿ ಹ್ಯಾವ್ ಟು ಕೀಪ್ ಒನ್ ಫಿಂಗರ್ ಸ್ಪೇಸ್. ಯು ಆಲ್ರೆಡಿ ನೋ ಇಟ್ ಚಿಲ್ಡ್ರನ್, isn't it? Then yes stand for we have to check whether all the spellings are correct or not. ಸೊ ಇಲ್ಲಿರುವಂಥ ಎಲ್ಲ ಸ್ಪೆಲ್ಲಿಂಗ್ಸು ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಬೇಕು ಮಕ್ಕಳೇ. ಓಕೆನಾ? ಎಸ್ ಚಿಲ್ಡ್ರನ್, ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫೋನಿಕ್ಸಲ್ಲಿ ಇ ಎ ಡಯಾಗ್ರಾಫನ್ನು ನೋಡಿದ್ವಿ. ದ್ಯಾನ್ ವಿ ಲರ್ನ್ ಹೋಲ್ ವರ್ಡ್ಸ್, ಅನದರ್, ಅವೇ ಆ್ಯಂಡ್ ಫಾರ್. ನ್ಯೂ 3 ಹೋಲ್ ವರ್ಡ್ಸನ್ನು ನಾವು ಕಲ್ತ್ಕೊಂಡ್ವಿ. ದ್ಯಾನ್ ಇನ್ ದ ರೀಡಿಂಗ್ ಆ್ಯಂಡ್ ಲಿಸ್ನಿಂಗ್ ಕಾಂಪ್ರಹೆನ್ಷನ್ ವಿ ಲರ್ನ್ ದ ಸ್ಟೋರಿ ದೇರ್ ಈಸ್ ಆಲ್ವೇಸ್ ಅ ವೇ ಇನ್ SR 4 and 5. Isn't it children? Next, in the grammar, we recall once again the subject-verb agreement. ಓಕೆನಾ ಮಕ್ಕಳೇ? ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ನಾವು ನೋಡಿದ್ವಿ ಅಲ್ವಾ? ನೆಕ್ಸ್ಟ್ ವರ್ಕ್ಶೀಟ್ ನೆಕ್ಸ್ಟ್ ಇನ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಎಕ್ಸ್ಪೆಷಲಿ ವರ್ಕ್ಶೀಟ್ ನಂಬರ್ 7 ಕೂಡ ನಾವು ಹೋಮ್ವರ್ಕಾಗಿ ನಾನು ನಿಮಗೆ ಕೊಟ್ಟಿದ್ದೆ. ಸೊ ಆ ಸ್ಟೋರಿನ ನೀವು ರೀಡ್ ಮಾಡಬೇಕು ಮಕ್ಕಳೇ.